ಮೋಸಗೊಳಿಸಿದ. ಲೆಕ್ಕ ಹಾಕಿ ಅಂದ್ರೆ ಅವ ಎಷ್ಟು ಚುರುಕಾಗಿರ್ಬೋದು. ಸಾಧಾರಣಕ್ಕೆಲ್ಲ ನೆಗೆದು ಬೀಳು ಮಗನ ನೀನು. ನಾನು ನೆಗೆದು ಬಿದ್ದದ್ದು ನಾ ಚುರುಕು ತಿಳ್ಕೊಂಡೇ ನೆಗೆದು ಬಿದ್ದದ್ದು ಹೆಚ್ಚು. ಕೆಲವು ಬಾರಿ ಹಾಗಾಗಿ ನಮ್ಮ ಹಣೆ ಬರೋದು ಎಂತ ಮಾಡ್ಲಿಕ್ಕೂ ಇಲ್ಲ ಹಾಗೆ. ಆಮೇಲೆ ಇದು ಉಂಟಲ್ಲ ಒಡೆಯ, ಇದು ಹೆಣದ ಸೀರೆ. ಯಾವುದು? ಹೆಣದ್ದು. ಹೆಣದ ಸೀರೆ ಯಾಕೆ ತಂದೆ? ಹಾಗಲ್ಲ, ಹೆಣೆದ ಸೀರೆ ಒಂದ್ ಜಾತಿ ಹುಳ ಇರ್ತದೆ ನೋಡಿ, ರೇಷ್ಮೆಯ ಹುಳ. ಅದು ಸತ್ತ ಮೇಲೆ ಉಂಟಲ್ಲ ನೂಲು ತೆಗೆದು ಮಾಡುವುದು. ಸರಿ ಸರಿ. ಹಾಗಾಗಿ ಹೆಣೆದ ಸೀರೆಯೂ ಹೌದು, ಹೆಣದ ಹೆಣದ ಸೀರೆನೂ ಹೌದು, ಅದು ಉಂಟು. ಆಮೇಲೆ ಇದು ಜರಿತಾರಿ ಸೀರೆ, ಯಾವ ಸೀರೆ ಬೇಕಿದ್ರು ಉಂಟು, ಎಲ್ಲಿ ಬೇಕಿದ್ರು ಉಂಟು. ಆಮೇಲೆ ಅಲ್ಲಿ ಕನ್ನಡಿ ಉಂಟು, ಈಚೆ ಕಡೆ ದರ್ಪಣ ಉಂಟು. ಕನ್ನಡಿ ದರ್ಪಣ ಎಲ್ಲ ಒಂದೇ ಅಲ್ವೇನಾ? ಬೇರೆ ಬೇರೆ. ಹೇಗೆ? ಕನ್ನಡಿ ಅಂತ ಹೇಳಿದ್ರೆ ಸಣ್ಣದು. ಈ ಹೆಂಗಸರು ಕೆಲವು ಸಲ ಈ ಚೀಲಲ್ಲಿ ಹಾಕೊಂಡು ಹೋಗ್ಲಿಕ್ಕೆ ಶುರು ಮಾಡಿದ್ದಾರೆ. ಹೌದಾ? ಅವ್ರದ್ದೇ ಚೀಲ ತಕೊಂಡೋದ್ರಲ್ಲಿ ತೆಕ್ಕೊಂಡು ಹಿಂಗೆ ಮಾಡ್ಕೊಳ್ಳಿಕ್ಕೆ. ದರ್ಪಣ ಅಂದ್ರೆ ಬೇರೆ. ದರ್ಪಣ ಅಂದ್ರೆ ಹೇಗೆ? ದೊಡ್ಡದು ದೊಡ್ಡದು ನಿಲುಗನ್ನಡಿ. ಮನೆಯಲ್ಲೇ ಇರು. ಪಾಪ ಸೀರೆ ಉಟ್ಕೊಂಡು ಅದು ದರ್ಪಣ. ಸಂಶೋಧನೆ ಮಾಡಿದ್ಯಾ? ಅಯ್ಯೋ, ನಾವು ಎಂತ ಸಂಶೋಧನೆ ಏನಿಲ್ಲ. ನನ್ನ ಹೆಂಡರು ಉಡುವಾಗ ನಾನು ನೋಡಿದೆ ಅಷ್ಟೇ. ಮನೆಯಲ್ಲೇ ಸಂಶೋಧನೆ ಬೇರೆ ಕಡೆಗೆ ಹೋಗ್ತಲ್ಲ ನಾವು. ಏನಿದ್ರು ನಮ್ದು ಅಷ್ಟಕ್ಕೆ ಅಲ್ವಾ? ಅಲ್ಲ ಸ್ವಾಮಿ, ನಾವು ನೋಡಿ ನಿಮ್ಮ ಹತ್ರ ನಾವು ತಕೊಂಡು ಜೀವನ ಮಾಡಬೇಕು. ನಮಗಿನ್ನೂ ಅದಕ್ಕೆ ಹೋದಲ್ಲ ಪೂರೈಸೋದಿಲ್ಲ. ಮನೆಗೆ ನೋಡುವುದೇ ಕಷ್ಟ. ತೊಂದರೆ ಇಲ್ಲ, ಸಂಬಳ ಕೊಡ್ತಾ ಇದ್ದೇವೆ. ಅಲ್ಲ ಕೊಡ್ತೀವಿ, ಅದೇ ಮನೆಗೆ ಹೋಗುವಲ್ಲಿವರೆಗೆ ಮಾತ್ರ. ಹಾಗಾಗಿ ಹಾಗೆ ಎಲ್ಲ ವ್ಯವಸ್ಥೆ ಉಂಟು. ಯಾವ ಕಪ್ಪುಂಟು, ಆಮೇಲೆ ಕಾಡಿಗೆ ಉಂಟು, ಹೂವು, ಜಾಜಿ, ಜೂಜಿ, ಸೇವಂತಿ, ಮರವಂತಿ ಪ್ರತಿಯೊಂದು ಉಂಟು. ಯಾವುದು ಬೇಕಿದ್ರು ತಕೊಳ್ಳಿ ತಾಯಿ, ನಿಮಗಾಗಿ ತಂದದ್ದು. ಏನು ಪ್ರಯೋಜನಕ್ಕೆ ಬರಲಿಲ್ಲ. ನಾ ಇಷ್ಟೊತ್ತು ಹೇಳಿದೆ ರಾಮ ರಾಮ ಅಷ್ಟೇ ಬಿಟ್ಟರೆ ಮತ್ತೆ. ಅಂದ್ರೆ ನಿನ್ನ ಮಾತು ಅವಳ ಮೇಲೆ ಯಾವ ಪರಿಣಾಮ ಕೊಡ್ಲಿಲ್ಲ? ಇಲ್ಲ ಒಡೆಯ, ಅವಳು ಮಾತ್ರ ರಾಮ ಎನ್ನುವ ಧ್ಯಾನ ಬಿಡ್ಲಿಲ್ಲ. ಕಟ್ಟುವುದನ್ನು ಎಂತ ಮಾಡುದು? ಸುಮ್ಮನೆ ನಾವಿಷ್ಟು ಬಿಡಿಸ್ಕೊಂಡು ಇಷ್ಟೆಲ್ಲ ಹೇಳಿ ಪ್ರಯೋಗ ಇಲ್ಲೇ ಹೋಯ್ತು. ಅವ ತರುವಾಗೂ ಬೈಕಂಡೇ ಕೊಟ್ಟ. ಅದು ಆದ್ರೂ ತಕ ಬಂದೆ, ಎಂತ ಮಾಡುದು? ಹಾಗೆ ಸರ್ವನಾಶ ಆಯ್ತಲ್ಲ ಈಗ. ಹೌದಲ್ಲ? ಹೌದು. ಆ ಬದಿಯಲ್ಲಿ ಇರಿಸೋದನ್ನು ಅದನ್ನು ಇರಿಸುದಾಯ್ತು. ಇನ್ನು ಮುಂದೆ ಏನು ಮಾಡುದು ಒಡೆಯ? ಹೇಳ್ತೇನೆ ಬಾ. ಅಲ್ಲ ಅಲ್ಲಿ ಬೇರೆ ಜನ ಇದ್ದಾರೆ. ಅದೇ ಅಷ್ಟರ ಹಚ್ಚಿಗೆ ಬರ್ತಾವ, ಅದ್ರ ಇಚ್ಚಿಗೆ ನಾವು ಒಂದು ಕೆಲಸ ಮಾಡು. ಎಲ್ಲ ಕೆಲಸದವ್ರೆ ಮತ್ತೆ ಅಂತ ಉದ್ದಾರ. ಅವ ಕೆಲಸ ಮಾಡ್ತೇವೆ ನಾವಿಲ್ಲಿ ಅಷ್ಟೇ ಅಷ್ಟೇ ಅಷ್ಟೇ. ಎಲ್ಲ ಹಾಗೆ ಎಲ್ಲ ಆಚೆ ಬದಿಗೆ ಅವ, ಈಚೆ ಬದಿ ನಾವು. ನಾನು ಕೆಲವು ಬಾರಿ ಪ್ರಬುದ್ಧವಾಗಿ ಮಾತಾಡ್ತೀಯ. ಅದೇ ಮಾತಾಡೇ ಹಿಂಗಾದ ನಮ್ಮ ಪರಿಸ್ಥಿತಿ. ಎಂತ ಪ್ರಬುದ್ಧ ಆದ್ರೂ ಅಷ್ಟೇ. ಅದಲ್ಲ, ಈಗ ಆಭರಣವ ವಸನವ ಅವಳಿಗೆ ಯಾವ ಪರಿಣಾಮ ಕೊಡುವುದಿಲ್ಲ ಅಂತ ಆದ್ಮೇಲೆ ಕೊಡ್ಲಿಲ್ಲ. ಒಂದು ಕೆಲಸ ಮಾಡೋಣ. ಏನು ನೋಡಿ, ನಾವೇನು ಎನ್ನುವುದು ಅವಳಿಗೆ ಅರ್ಥ ಆಗಬೇಕು. ನೇರವಾಗಿ ನಾನೇ ಹೋಗಿ ಮಾತಾಡಿದ್ರೆ ನನ್ನ ಯೋಗ್ಯತೆಗೆ ಸಮಾನವಾದದ್ದಲ್ಲ. ಒಂದು ಸ್ವಲ್ಪ ಹೊತ್ತಿನ ಮಟ್ಟಿಗೆ ಆ ಸೀತೆ ನನ್ನನ್ನ ಒಪ್ಪುವಲ್ಲಿಯವರೆಗೆ ನೀನೇ ರಾವಣನಾಗಿ ಮಾತಾಡಿಸು. ಏನಾಯ್ತಾ? ನೀನೇ ರಾವಣೇಶ್ವರನಾಗಿ ಮಾತಾಡಿಸು. ಯಾಕ ನಾನು ರಾವಣ ಬೇಡ? ಯಾಕಾಗುವುದಿಲ್ಲ? ನೀವು ರಾವಣವನ ಒಂದು ಬಾರಿ ಪ್ರಯತ್ನಿಸಿದ್ರೆ ತಪ್ಪೇನು ಅಲ್ಲ? ಕೊನೆ ನಿಮ್ಮ ಹತ್ರ ಬಯಸ್ಕೋಬೇಕೇನು? ನಾನು ಹಾಗಷ್ಟೆಲ್ಲ ಹಾಳು ಮಾಡ್ಲಿಕ್ಕಿಲ್ಲ ನೀನು ಎನ್ನುವ ಭರವಸೆ ಉಂಟು ನನಗೆ. ಒಂದು ಪ್ರಯತ್ನ ಮಾಡಿ ಒಪ್ಪಿದಳು ಅಂತಾದ್ರೂ ನಾನು ಮಾತಾಡಿಸ್ತೇನೆ. ಹೌದಾ? ಅಲ್ಲ, ಹೇಗೆ ಒಂದು ತೋರಿಸಿ, ನೀವು ತೋರಿಸಿ, ನೀವೊಂದು ತೋರಿಸಿ. ಹಂಗೆ ಮತ್ತೆ ನೀವು ಮಾಡಿದಾಗ ಮಾಡ್ತೀವಿ. ಎದುರುಗಡೆಯಲ್ಲಿ ಹೋಗುವುದು ಹೇಗೆ? ಯಾವತ್ತು ನಿಮ್ಮೊಟ್ಟಿಗಿದ್ನ ಹೀಗೆ ಆಗಲ್ಲ. ಹೌದಾ? ಅಲ್ಲ, ನಾ ರಾವಣ ಅಂದ್ರೆ ಮತ್ತೆ ಬೇಡ ಗೊತ್ತು. ಯಾವ ರಾವಣ ತಲೆಗೆ ಹೋಗ್ಲಿಲ್ಲ, ಅದಕ್ಕೆ ನೀವು ಮಾಡಿ ತೋರಿಸಿ ಅಂದೆ. ಸುಂದರ ರಾವಣ ಇದು. ಈ ರಾವಣನೇ ಬರ್ಬೇಕಲ್ವಾ? ಕತ್ತಿ ಕೊಡಿ.
ಸ್ವರವೇ ಹೋಯ್ತಾ? ಜ್ವರ ಬಂದು ಎದ್ದವನ ಹಣೆ ಬರ ಆದಾಗ ಇತ್ತು. ಅದೇ ಸ್ವರದಲ್ಲೇ ಮಾತಾಡಿ. ಬೇಡ, ಕೆಮ್ಮ ಎಲ್ಲ ಬಂತು ನೋಡಿ. ಅಲ್ಲ ಓಯ್, ಸುಲಭ ತಿಳಿದಿತ್ತು ರಾವಣ ಮಾಡುವುದು ಹುಡುಗಾಟಿಕೆಯ. ಒಂದು ಸ್ವರದಲ್ಲೇ ರಾವಣ ಅನಿಸ್ಕೊಳ್ಬೇಕು. ಇವತ್ತು ಗೊತ್ತಾಯ್ತು ಕೊಯ್ತ್ ಅಂತ ನಮ್ಮ ಇವತ್ತಿನ ಮೇಲಾದ್ರೂ ತಿಳ್ಕೋ ರಾವಣ ಅಂದ್ರೆ ಏನು ಅಂತ. ಯಾವ್ದು ಕಾರಣಕ್ಕೂ ಮರೆಯದಿದ್ರೆ ಇನ್ನು ಮಾಡುವುದಿಲ್ಲ. ಯಾವುದು? ಯಾವ ಕಾರಣಕ್ಕೂ ಮರೆಯದಿದ್ರೆ ಮತ್ತೊಂದ್ಸಲ ರಾವಣ ಮಾಡಿ ಅಂದ್ರೆ ನಾ ಮಾಡವಲ್ಲ. ಪ್ರಾಣ ಹೋದ್ರು ನಂದು ಒಂದೇ ಮಾತು, ಸ್ವರೂಪ ಜ್ಞಾನ ಉಂಟು ನನಗೆ, ನಾ ಮಾಡುವುದಿಲ್ಲ. ಸರಿ, ನಾ ಹಾಗೆ ಹೇಳುವುದಿಲ್ಲ. ನೀ ಅದನ್ನು ಮಾಡದೇ ಇದ್ರೂ ನಾನು ನಿನಗೆ ಬೈಯುವುದಿಲ್ಲ. ಇದನ್ನೊಂದು ಸರಿ ಮಾಡ್ತಾ ಇರು. ಓ ಸೀತಾ, ಸೀತಾ, ಅದ್ಯಾಕೆ ಹಾಗಷ್ಟು ಅವಸ್ಥೆ? ಸೀತಾ ಬರುವುದಿಲ್ಲ ಅವಳಿಯ. ಬಂದಷ್ಟೇ ಸಾಕು. ಓ ಸೀತಾ, ಯಾಕೆ ಸುಮ್ಮನೆ ಈ ಶಿವಸುಪಾರಿಕ್ಷದಲ್ಲಿ ಕುಳಿತು ಒಂದೇ ಸವನೆ ಕಣ್ಣೀರು ಹಾಕ್ತಾ ಇದ್ದೀಯ? ನಿನ್ನ ಸಮ್ಮುಖದಲ್ಲಿ ಬಂದು ನಿಂತವ ಯಾರಂತ ಮಾಡಿಕೊಂಡಿದ್ದೆ? ಚತುರ್ದಶ ಭುವನ ದಲ್ಲಣ ರಾವಣೇಶ್ವರ. ನಾನು ನನ್ನ ಯೋಗ್ಯತೆ ಏನು ಅಂತ ಲೆಕ್ಕ ಹಾಕುವುದಿದ್ರೆ ನಿನಗೆ ನಾನು ಸನ್ಯಾಸಿಯಾಗಿ ಬಂದದ್ದಷ್ಟೇ ಲೆಕ್ಕ ಹಾಕಬೇಡ. ನೀನು ಸಾಂದರ್ಭಿಕವಾಗಿ ಎಂಥದ್ದೆಲ್ಲ ಸಾಹಸ ಮಾಡಿದವ. ವಾಲಿಬಲಾದ್ಯ ಪ್ರತಿಯೊಬ್ಬರು ಹೇಳ್ತಾ ಇದ್ರು, ಆದ್ರೆ ನಾನು ಮಾಡಿದ ವಿಷಯ ಗೊತ್ತುಂಟಾ? ಹೋಗಿ ಹಿಂಬದಿನ ಕೈ ಹಾಕಿದೆ, ನಿಂಗೆ ಗೊತ್ತಾ? ಎಲ್ಲಿ ಎಂತದ್ದು? ಅವ ಹಿಂಬದಿಯಿಂದ ಅಯ್ಯೋ, ನೀವು ನಾನು ಹೇಳ್ತೇನೆ, ನೀವು ಹೋಗಿ ಹಿಂಬದಿ ಕೈ ಹಾಕಿಸುಳ್ಳ. ಎಲ್ಲ ಆ ವಾಲಿ ಹ, ಸಮುದ್ರದಲ್ಲಿ ಎಂತದೋ ಮಾಡ್ತಿದ್ನಂತ. ಹೌದಪ್ಪ. ಆಗ ನೀವು ಹಿಂದ್ ಬದಿಗೆ ಹೋಗಿ ಕೈ ಹಾಕಿ ನೀವು ಸತ್ತೇ ಹೋಗ್ಲಿ. ಕೊನೆಗೆ ನಿಮಗೆ ಸಮುದ್ರ ಸ್ನಾನ ಆಯ್ತು. ಅದು ಎಳ್ಳಮ್ಮಸೆ ಆದ್ರೆ ಬಹಳ ಒಳ್ಳೇದು, ತೀರ್ಥ ಸ್ನಾನ ಅಂತ ಹೇಳ್ಕೊಳ್ಳುವಾಗ. ಅದು ಹೇಳುವಾಗ ಹಾಗೆ ಹೇಳುವುದಲ್ಲ. ಹಾ, ಹಾಗೆ ಹಿಂಬದಿಯಿಂದ ಹಿಡಿದವ ವಾಲಿಯನ್ನ ಅಂತ ವಾಲಿಗೆ ಹಿಂಬದಿ ಕೈ ಹಾಕದ ನಾನು. ಇವ ಸತ್ತ ಹಿಂಬದಿ ಕೈ ಹಾಕೋದು ಬಿಟ್ಟು ಮುಂದೆ ಹೋಗ್ತಾ ಇದ್ದ. ವಾಲಿಯನ್ನೇ ಬಿಡದೆ ಹೋದವ ನಾನು. ನಾನು ಮನಸ್ಸು ಮಾಡಿದ್ರೆ ಏನು ಮಾಡಿ ಏನು ಈಗ ತರಿಸ್ತೇನೆ. ಏರಿ ಹೋಗಬೇಕು, ಹತ್ತಬೇಕು ಅನ್ನುವಂಥ ಮನಸ್ಸು ನಿನಗಿದ್ರೆ ಆ ಅಜ್ಜಿ ಅಲ್ಲೇ ಹೇಳಾಯ್ತು. ಮತ್ತೆ ನಾ ಎಂತ ಸಾಹಿತ್ಯ ವಿಮಾನ ಬೇಡ, ವಿಷಯ ಬಿಟ್ಟೆ, ಕೆಲವು ಬಿಟ್ಟೆ ಇವತ್ತು. ಆದ್ರಿಂದ ಈಗ ಹೇಳ್ತಾ ಇದ್ದೇನೆ, ಮನಸ್ಸು ಮಾಡಿದ್ರೆ ಏನನ್ನು ಮಾಡುವ ಯೋಗ್ಯತೆ ಉಂಟು. ನಾನು ಹೆಚ್ಚು ಕಡಿಮೆ ಒಂದೇ ವಿಷಯದಲ್ಲಿ ಹೇಳಬೇಕು ಅಂತ ಆದರೆ, ನಾನು ಬಯಸಿದರೆ ಪ್ರಪಂಚದ ಹೆಣ್ಮಕ್ಕಳು ನನ್ನ ಹಿಂದೆ ಬಂದು ಸಾಯುವುದು. ಅಯ್ಯೋ, ನಾನು ಹೋದ್ರೆ ಸಾಕು, ರಾವಣೇಶ್ವರ ನಮ್ಮ ಭಾಗ್ಯ ಅಂತ ಲೆಕ್ಕ ಹಾಕಿ ಎಷ್ಟೋ ಬಂದು ಹೆಣ್ಮಕ್ಳನ್ನೆಲ್ಲ ನೋಡೇ ಇಲ್ಲ. ನನ್ನ ಗ್ರಾಚಾರಕ್ಕೆ ನಾ ಬಯಸೋದು ನಿನ್ನನ್ನು ಮಾತ್ರ. ಹಾಗಾಗಿ ಹೇಳ್ತಾ ಇದ್ದೇನೆ, ಬೇಕು ಕೆಲಸಕ್ಕೆ ಬೇಕು ಅಂತಾದ್ರೆ ಈಗ ದೇವತೆಗಳನ್ನು ತರಿಸುತ್ತೇನೆ. ಏನಾಯ್ತು? ಕೊನೆಗೆ ಸ್ವರ್ವೇ ಹೊರಡ್ಲಿ. ನಿಮ್ಮ ಸಾಹಸ ಎಲ್ಲ ನೆನಪು ಮಾಡ್ಕೊಂಡು ಬಾಯಿಲಂತೂ ಬರುವುದಿಲ್ಲ, ಅಭಿನಯದಲ್ಲಾರು ಮಾಡುವ ನೋಡಿದೆ. ನಾ ಏನೇ ಮಾಡಿದ್ರು ಅವ್ರದ್ದು ಬದಲಾವಣೆ ಇಲ್ಲ. ಹಾಗಾದ್ರೆ ನಿನ್ನ ಪ್ರಯತ್ನವು ಪ್ರಯೋಜನಕ್ಕೆ ಬರಲಿಲ್ಲ. ಹಾಳು ಮಾಡಿದ್ದು ಹಾಳೆ, ಆದ್ರಿಂದ ಬಿಟ್ಟೆ. ನಾನೇ ಸ್ವತಃ ಪ್ರಯತ್ನಿಸ್ತೇನೆ. ನಾನು ಇಲ್ಲಿರ್ಬೇಕಾದ ಕಡೆ ಅಲ್ಲ.